ಟೈಮ್ ಆಲ್ಮೋಸ್ಟ್ ಇವಾಗ ಒಂದು 7 o'clock ಸಮಥಿಂಗ್ ಆಗಿದೆ. ಆ್ಯಂಡ್ ವಿ ಆರ್ ಹೆಡ್ಡಿಂಗ್. ಆ್ಯಂಡ್ ನಾಟ್ ಎಕ್ಸಾಕ್ಟ್ ಲೊಕೇಶನ್ ಗೊತ್ತಿಲ್ಲ ಎಲ್ಲಿಗೆ ಹೆಡ್ಡಿಂಗ್ ಅಂತ. ಆ್ಯಂಡ್ ಬಟ್ ಮೈಂಡಲ್ಲಿ ಒಂದು 2-3 ಪ್ಲೇಸ್ ಇದೆ. ಐ ಡೋಂಟ್ ನೋ ಹೌ ಇಟ್ ವರ್ಕ್ಸ್, ಬಟ್ ಗೋಯಿಂಗ್ ಅಷ್ಟೇ. ಹೋಗೋ ಲೊಕೇಶನ್ ಕಡೆ ನಾವು ಆಲ್ಮೋಸ್ಟ್ ಎಲ್ಲ ಇನ್ಫಾರ್ಮೇಷನ್ ತೊಗೊಂಡಿದ್ದೀನಿ. ಅಷ್ಟೊಂದು ಮಳೆ ಇಲ್ವಂತೆ, ಸ್ವಲ್ಪ ಮಳೆ ಇದೆ. ಸೊ ಥಿಂಕಿಂಗ್ ಆಫ್ ಸ್ಮಾಲ್ ಕ್ಯಾಂಪಿಂಗ್. ಆ್ಯಂಡ್ ಕ್ಯಾಂಪಿಂಗ್ ಮಾಡೋಕ್ಕೆ ನಂತರ ಏನು ಅಷ್ಟೊಂದು ಥಿಂಗ್ಸ್ ಇಲ್ಲ. ವಾಟ್ ಎವರ್ ಐ ಹ್ಯಾವ್ ಐ ಆಮ್ ಟೇಕಿಂಗ್ ಇಟ್. ಸೊ ಇರೋದ್ರಲ್ಲೇ ಜಸ್ಟ್ ಮಾಡೋಣ ಅಂತ ಥಿಂಕಿಂಗು. ಆ್ಯಂಡ್ ಮಳೆ ಜಾಸ್ತಿ ಇದ್ರೆ ಅದೂ ಆಗಲ್ಲ. ಜಸ್ಟ್ ಏನಾಗುತ್ತೆ ಅದು ಮಾಡಿಕೊಂಡು ಲೆಟ್ಸ್ ಎಂಜಾಯ್. ಸೊ ಫುಲ್ ಡೇ ನೇಚರ್ ಎಂಜಾಯ್ ಮಾಡಬೇಕಂತ ಪ್ಲ್ಯಾನ್. ಇವಾಗ ಡಿನ್ನರ್ ಟೈಮು. ಡಿನ್ನರ್ ಮಾಡಿದ್ವಿ, ನಾರ್ಮಲ್ ಅನ್ನ ಮಾಡಿದ್ವಿ. ಆ್ಯಂಡ್ ಆನ್ ದಿ ವೇ ಆಲ್ಮೋಸ್ಟ್ 10 o'clock ಆಯಿತು. ನಾವು ಒಂದು 2-3 hours ರೈಡ್ ಮಾಡಿ ಟೈಮ್ ಇವಾಗ 11:30 ಆಗಿದೆ. ನಾವು ಸಕಲೇಶ್ಪುರ ರೀಚ್ ಆಗಿದ್ದೀವಿ. ಆ್ಯಂಡ್ ಕಾರಲ್ಲಿ ಫುಲ್ ಬೆಡ್ ಸೆಟಪ್ ಇದೆ. ಆರಾಮಾಗಿ ಇಬ್ಬರು ಅವ್ರು ಮಲ್ಕೊಂಡಿದ್ದೀವಿ. ಬೆಳಿಗ್ಗೆ ಒಂದು 3 o'clock ಇಲ್ಲಿಂದ ಹೊರಡೋ ಟೈಮ್ ಇದೆ. ಸೊ ಇನ್ನು ಇಲ್ಲಿಂದ 1.5 hour ಜರ್ನಿ ಇರುತ್ತೆ. ಸೊ ಅದಕ್ಕೆ ಎಲ್ಲ ಕಾರಲ್ಲೇ ಮಲ್ಕೊಂಡು ಹೋಗೋ ಪ್ಲ್ಯಾನ್. ಸೊ ತೋರಿಸ್ತೀನಿ ನನ್ನ ಕಾರಲ್ಲಿ ಹೆಂಗೆ ಬೆಡ್ ಸೆಟಪ್ ಇದೆ. ಸೊ ಆರಾಮಾಗಿ ಇಬ್ಬರು ಮಲ್ಕೋಬೋದು ಇಲ್ಲಿ, ಇದರಲ್ಲಿ ಕಂಫರ್ಟೇಬಲ್ ಆಗಿ. ಪಟ್ಲ ಬೆಟ್ಟ. ಆ್ಯಂಡ್ ಆಲ್ಮೋಸ್ಟ್ 5 o'clock ಆಯಿತು. ಸೊ ವೇಟಿಂಗ್ ಫಾರ್ ಎಂಟ್ರಿ. 6 o'clock ಎಂಟ್ರಿ ಓಪನ್ ಆಗುತ್ತೆ. ಆ್ಯಂಡ್ ಯಾರೂ ಇಲ್ಲ, ಇಲ್ಲಿ ನಾವೇ ಫಸ್ಟು. ತುಂಬ ದಿನ ಆದಮೇಲೆ ಟ್ರೆಕ್ ಮಾಡ್ತಾ ಇರೋದು ಬುಕ್ಕಿಂಗ್ ಟ್ರೆಕ್. ಅದು ಇಷ್ಟು ದೂರ ಬಂದು ಇಂಥ ಫಾರೆಸ್ಟಲ್ಲಿ. ಸೊ ಯಾರೂ ಇಲ್ಲ, ವಾಕಿಂಗ್ ನಾವೇ ಫಸ್ಟು. ಮಳೆ ಬಂದು ನಿಂತೋಗಿದೆ. ಲಕ್ಕಿಲಿ ಮಳೆ ಬರಬಾರ್ದು. ಕ್ಲೌಡ್ಸ್ ತುಂಬ ಇದೆ. ಏನು ಕಾಣುತ್ತೋ ಇಲ್ವೋ ಗೊತ್ತಿಲ್ಲ. ಏನು ಕಾಣುತ್ತೆ ಅದನ್ನ ನೋಡೋದು. ಕ್ಲೌಡ್ಸ್ ಇದೆ. ಲೈಟಾಗಿ ಮೋಸ್ಟ್ಲಿ ಇಬ್ಬನಿ ಅನಿಸುತ್ತೆ, ನಾಟ್ ಎಕ್ಸಾಕ್ಟ್ಲಿ ಮಳೆ. ಆ್ಯಂಡ್ ತುಂಬಾ ಗಾಳಿ ಇದೆ, ಬಟ್ ಚಳಿ ಇಲ್ಲ. ಜಸ್ಟ್ ಕ್ಲೌಡ್ಸ್. ಎಂಜಾಯಿಂಗ್. ಇವರೇ ವಾಕ್ ಹೋಗೋದು. ಇಲ್ಲಿ ಬಂದು ನೇಚರ್ ವಾಕ್ ಮಾಡ್ತಾ ಇದ್ದಾರೆ. ನೇಚರ್ ಟಾಕ್ ಮಾಡ್ತಾರೆ.
ರೆಸ್ಟ್ ತೊಗೊಂಡು ಕಂಟಿನ್ಯೂ ಹೋಗಿ. ಟೈಮ್ ಒಂದು 7 o'clock ಆಗಿದೆ. ಸೊ ಇನ್ನು ಫುಲ್ ಫಾಗು. ಬಿಸಿ ಸೂಪ್ ಎಲ್ಲ ಮಾಡಿಕೊಂಡು ಸ್ಟೌವಲ್ಲಿ ಚಿಕ್ಕ ಸ್ಟವ್ ತೊಗೊಂಡೋಗಿದ್ದೆ ನಾನು. ಸೂಪ್ ಮಾಡಿಕೊಂಡು ಟೀ ಕಾಫಿ ಎಲ್ಲ ಮಾಡಿಕೊಂಡು ಶೀತು ಕುಟ್ಬಿಟ್ಟು ತುಂಬ ಗಾಳಿ ಜಾಸ್ತಿ ಆಯಿತು, ಇರೋಕ್ಕಾಗಿಲ್ಲ. ಸೊ ಅದಕ್ಕೆ ಬಂದುಬಿಟ್ಟೆ. ಸೊ ಗೋಯಿಂಗ್ ಬ್ಯಾಕ್ ಫುಲ್ ನೆಂದೋಗ್ಬಿಟ್ಟಿದ್ದೀವಿ. ಲೈಟಾಗೆ ಮಳೆ. ಎಂಜಾಯ್ ನೇಚರ್, ಫ್ರೆಶ್ ಗಾಳಿ, ಒಳ್ಳೆ ಟ್ರೆಕ್ ಆಯಿತು. ಆಮೇಲೆ ಕ್ಲೌಡ್ಸ್ ಹತ್ರ ಎಂಜಾಯ್ ಮಾಡಿದ್ವಿ. ವ್ಯೂಸ್ ತುಂಬ ಚೆನ್ನಾಗಿತ್ತು, ಬಟ್ ಕಂಪ್ಲೀಟ್ ವ್ಯೂ ನೋಡೋಕ್ಕಾಗಿಲ್ಲ. ನಾರ್ಮಲ್ ಸ್ವಲ್ಪ ಕ್ಲೌಡ್ಸ್ ಕಮ್ಮಿ ಆದಾಗ ನೋಡ್ತೀವಿ ಅಷ್ಟೇ. ಸೊ ಲೆಟ್ಸ್ ಸಿ ನೆಕ್ಸ್ಟ್ ಡೆಸ್ಟಿನೇಷನ್. ಇನ್ನೇನೊಂದು ಸ್ವಲ್ಪ ರೀಚ್ ಆಗಬೇಕಾಗಿತ್ತು. ಫುಲ್ ಮಳೆ ಬಂತು, ಬಟ್ ಸೇಫ್. ಛತ್ರಿ ಎಲ್ಲ ತಂದಿದ್ದೀವಿ, ಆದರೂ ನೆನೀತಾ ಇದ್ದೀವಿ. ಸೂಪರ್ ಫ್ರೆಂಡ್. ನೆಕ್ಸ್ಟ್ ಸ್ಟೇಷನ್ ಬಂದಿದ್ದೀವಿ ನಾವು. ಸ್ಟೇಷನ್ ಅಂತ ಇದ್ದೀನಿ. ಸ್ಟೇಷನ್ ರೈಲ್ವೆ ಸ್ಟೇಷನ್ಗೆ ಹೋಗಿರೋ ಸ್ಟೇಷನ್ ಅಂತ ಕ್ಯಾಪ್ಟನ್ ಮಾಡ್ತೀವಿ. ಸೊ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದಿದ್ದೀವಿ ಬಿಸ್ಲೇಘಾಟ್ಗೆ. ಆ್ಯಂಡ್ ಇಲ್ಲಿನೂ ಮಳೆ ಹಾಗೆ ಇದೆ. ಸೊ ಚೆನ್ನಾಗಿದೆ ಮಳೆ ಎಲ್ಲ.
ಪಟ್ಲ ಬಟ್ಟಾಗೆಲ್ಲ ಹೋಗಿ ಮುಗಿಸ್ಕೊಂಡು ಇವಾಗ ನಾವು ಬಂದಿದ್ದೀವಿ KRS ಡ್ಯಾಮ್ಗೆ. ಹಾಗೆ ಆನ್ ದ ವೇ ಜಸ್ಟ್ ನೋಡ್ಕೊಂಡು ಹೋಗೋಣ, ಅದು ತುಂಬ ದಿನ ಆಯಿತು ಬಂದಿರಲಿಲ್ಲ. ಸೊ ಹಾಗೆ ಒಂದು ವಿಸಿಟ್ ಹಾಕ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀವಿ. ಸೊ ನಾವು ವಿ ಆರ್ ಇನ್ KRS ಡ್ಯಾಮ್, ಮೈಸೂರು. ಎಲ್ಲಿ ಹೋಗ್ತದಮ್ಮ? ಬೋಟಲ್ಲಿ ಹೋಗ್ತದೆ ಇಲ್ಲಿಂದ ಅಲ್ಲಿಗೆ. KRS ಬಂದ್ವಿ, ಸ್ನ್ಯಾಕ್ಸ್ ಎಲ್ಲ ತಿಂತಾಯಿದ್ದೀವಿ, ಮುಗಿಸ್ಕೊಂಡು ರಿಟರ್ನ್ ಬ್ಯಾಕ್ ಟು ಹೋಮು. ಆ್ಯಂಡ್ ಇವಾಗ ನಿದ್ದೆ ಇಲ್ಲ, ಸೊ ಫಸ್ಟ್ ನಿದ್ದೆ ಮಾಡಬೇಕು 1-2 ಅವರು ಕಾರಲ್ಲೇ, ಆಮೇಲೆ ನೆಕ್ಸ್ಟ್ ಬ್ಯಾಕ್ ಟು ಹೋಮು.